ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಮಹತೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮಲ್ಲಿ ಸಾಕಷ್ಟು ಜನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಅದೇ ರೀತಿಯಲ್ಲಿ ನಡೆಯುವ ಸಾಕಷ್ಟು ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿ. ಇದು ಒಂದು ಸುಪ್ರಸಿದ್ಧವಾದ ನಾಗಕ್ಷೇತ್ರ. ಇಲ್ಲಿ ನಾಗಾರಾಧನೆಗೆ ಅತಿ ಹೆಚ್ಚು ಮಹತ್ವ ಕೊಡಲಾಗುತ್ತದೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿಮಗೆ ಪ್ರಮುಖವಾಗಿ 2 ನದಿಗಳು ಹರಿಯುತ್ತೆ. ಮೊದಲಿಗೆ ಕುಮಾರಧಾರ ನದಿ ಹರಿದ್ರೆ, ಇನ್ನೊಂದು ದೇವಸ್ಥಾನದ ಹಿಂಭಾಗದಲ್ಲಿ ಹರಿಯುವ ದರ್ಪಣ ತೀರ್ಥ. ಈ 2 ನದಿಗಳು ಪರಮ ಪವಿತ್ರವಾದ ನದಿಗಳು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯದಲ್ಲಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರು ವಾಸುಕಿಗೆ ದರ್ಶನ ನೀಡಿದ ಪರಮ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಾಗ ನೀವು ಅಲ್ಲಿ ಹೇಗೆ ದರ್ಶನ ಮಾಡ್ಕೋಬೇಕು ಅಂತ. ಮೊದಲಿಗೆ ನೀವು ದರ್ಪಣ ತೀರ್ಥ ಅಥವಾ ಕುಮಾರಧಾರ, ಈ ಯಾವುದಾದರೂ ಒಂದು ಪರಮ ಪವಿತ್ರವಾದ ನದಿನಲ್ಲಿ ನೀವು ಸ್ನಾನ ಮಾಡಬೇಕು. ಅದಾದ ನಂತರ ನೀವು ತಿರುಮಲದಲ್ಲಿ ಹೇಗೆ ವೆಂಕಟೇಶ್ವರನ ದರ್ಶನಕ್ಕಿಂತ ಮುಂಚೆ ವರಾಹ ಸ್ವಾಮಿಯ ದರ್ಶನ ಮಾಡ್ತಿರೋ, ಅದೇ ರೀತಿ ನಿಮಗೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡುವುದಕ್ಕಿಂತ ಮುಂಚೆ ಅಲ್ಲಿ ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ, ಇಲ್ಲಿ ಹೋಗಿ ನೀವು ದರ್ಶನ ಮಾಡಬೇಕು. ಈ ಆದಿ ಸುಬ್ರಹ್ಮಣ್ಯದ ವಿಶೇಷತೆ ಏನು ಅಂದರೆ, ಮೊದಲಿಗೆ ಷಣ್ಮುಖ ಸ್ವಾಮಿ ವಾಸುಕಿಗೆ ದರ್ಶನ ಕೊಟ್ಟ ಸ್ಥಳ ಇದು. ಅದಕ್ಕೆ ಅದನ್ನು ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಇಲ್ಲಿ ನಿಮಗೆ ಹುತ್ತದ ರೂಪದಲ್ಲಿ ನೀವು ದೇವರ ದರ್ಶನ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನಾಗಾರಾಧನೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಒಂದು ದೊಡ್ಡ ಶೇಷನಾಗ ಕೂಡ ಇರುತ್ತೆ. ಅದನ್ನು ಕೂಡ ದರ್ಶನ ಮಾಡಿದ ನಂತರ ನೀವು ಹುತ್ತವನ್ನು ದರ್ಶನ ಮಾಡುವ ಮುಖಾಂತರ ನೀವು ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು. ಹಾಗೆ ಅಲ್ಲಿ ದರ್ಶನ ಆದ ನಂತರ ತೀರ್ಥ ಮತ್ತು ಮೃತ್ತಿಕಾ ಪ್ರಸಾದ, ಅಂದರೆ ಅಲ್ಲಿ ಮಣ್ಣಿನ ಮೃತ್ತಿಕೆ ಅಂತ ಕರೀತಾರೆ, ಅದರ ಪ್ರಸಾದವನ್ನು ಕೊಡ್ತಾರೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು. ಅದಾದ ನಂತರ ನೀವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರನ ದರ್ಶನ ಮಾಡಬೇಕು. ಈ ಸುಬ್ರಹ್ಮಣ್ಯ ದರ್ಶನ ಮಾಡುವಾಗ ಇದು ತುಂಬ ವಿಶೇಷವಾದ ದೇವಸ್ಥಾನ. ಇಲ್ಲಿ ದರ್ಶನ ಮಾಡುವಾಗ ನಿಮಗೆ ಮೊದಲನೇ ಬಾರಿ ನೋಡಿದ್ರೆ ದೇವರು ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಕೆಳಭಾಗದಲ್ಲಿ ಒಂದು ಲಿಂಗಾಕೃತಿ ಇರುತ್ತೆ. ಅದಾದ ನಂತರ ಅದರ ಮೇಲೆ ನಿಮಗೆ ವಾಸುಕಿಯ ಶೇಷ ಕಾಣುತ್ತೆ. ಅದರ ಮೇಲೆ ನಿಮಗೆ ಆದಿಶೇಷನ ಶೇಷ ಕಾಣುತ್ತೆ. ಅದರ ಮೇಲ್ಗಡೆ ನಿಮಗೆ ಒಂದು ಚಿಕ್ಕ ಬೆಳ್ಳಿಯ ವಿಗ್ರಹ ಇರುತ್ತೆ. ಅಲ್ಲಿ ಸುಬ್ರಹ್ಮಣ್ಯ ದೇವರು ಇರ್ತಾರೆ. ಆ ಸುಬ್ರಹ್ಮಣ್ಯ ದೇವರಿಗೆ 6 ಮುಖಗಳಿರುತ್ತೆ. ಹಾಗೆ ಅದು ನವಿಲುಗಳ ಮೇಲೆ ಕೂತಿರ್ತಾರೆ ದೇವರು. ಈ ಎಲ್ಲ ಪೂರ್ತಿ ದರ್ಶನ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವು ತುಂಬ ದೂರದಿಂದ ದರ್ಶನ ಮಾಡುವ ಕಾರಣ ನಿಮಗೆ ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗಾಗಿ ದೇವರು ಹೇಗಿರ್ತಾರೆ ಅಂತ ನಿಮಗೆ ನಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಇದನ್ನು ನೀವು ದರ್ಶನ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಪಕ್ಕದಲ್ಲೇ ಇರುವ ಉಮಾಮಹೇಶ್ವರನ ದರ್ಶನ ಮಾಡ್ಕೋಬೇಕು. ಅದಾದ ನಂತರ ನೀವು ಸಂಪುಟ ನರಸಿಂಹ ದೇವರು ಅಂತ ಇರುತ್ತೆ ಪಕ್ಕದಲ್ಲಿ, ಅಲ್ಲಿ ಕೂಡ ಹೋಗಿ ನೀವು ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಂಪುಟ ನರಸಿಂಹ ದೇವರು ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ. ಅದು ತುಂಬ ಶಕ್ತಿಶಾಲಿ ಇರುವ ಕಾರಣ ಅದನ್ನು ಸಂಪುಟದಲ್ಲಿ ಬಂಧಿಸಿಟ್ಟಿರ್ತಾರೆ. ಅದಕ್ಕೆ ಅದನ್ನು ಸಂಪುಟ ನರಸಿಂಹ ದೇವರು ಅಂತ ಕರೀತಾರೆ. ಸಂಪುಟ ಅಂದರೆ ಒಂದು ಪೆಟ್ಟಿಗೆ ಇರುತ್ತೆ, ಅಲ್ಲಿ ಅದಕ್ಕೆ ಸಂಪುಟ ನರಸಿಂಹ ದೇವರು ಅಂತ ಕರೀತಾರೆ. ಈ ನರಸಿಂಹ ಸಾಲಿಗ್ರಾಮನ ಸಾಕ್ಷಾತ್ ವೇದವ್ಯಾಸರೇ ಮಧ್ವಾಚಾರ್ಯರಿಗೆ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇದರ ವಿಶೇಷವಾದ ನರಸಿಂಹ ಸಾಲಿಗ್ರಾಮವನ್ನು ನೀವು ದರ್ಶನ ಮಾಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಮುಖವಾಗಿ ಕೆಲವೊಂದು ಸೇವೆಗಳನ್ನ ಮಾಡ್ತಾರೆ. ಈ ಸೇವೆಗಳಿಗೆ ಸಾಕಷ್ಟು ಜನ ಹೋಗಬೇಕು ಅಂದ್ಕೊಂಡಿರ್ತಾರೆ. ಅದರಲ್ಲಿ ಮೊದಲನೇ ಸೇವೆ ಬಂದ್ಬಿಟ್ಟು ಸರ್ಪ ಸಂಸ್ಕಾರ ಸೇವೆ ಅಂತ. ಯಾವುದಾದರೂ ನಾಗ ಹತ್ಯೆ ಮಾಡಿದರೆ ಈ ದೋಷ ಪರಿಹಾರಾರ್ಥವಾಗಿ ಈ ಸೇವೆಗಳನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ. ಈ ಸರ್ಪ ಸಂಸ್ಕಾರ ಸೇವೆ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರೋ, ನೀವು ಆನ್ಲೈನಲ್ಲಿ ಈ ಟಿಕೆಟ್ನ ಬುಕ್ ಮಾಡ್ಕೊಳ್ಬೇಕು. ಅದರ ಬುಕ್ಕಿಂಗ್ ಪ್ರೊಸೀಜರ್ ಕೂಡ ನಿಮಗೆ ಎಂಡ್ನಲ್ಲಿ ತೋರಿಸ್ತೀವಿ. ಇದರ ಕಾಸ್ಟ್ ಬಂದುಬಿಟ್ಟು 4200 ರೂಪಾಯಿ ಆಗಿರುತ್ತೆ. ಈ ಸೇವೆ ಮಾಡಿಸ್ಬೇಕು ಅಂದರೆ ನೀವು ಕನಿಷ್ಠ 2 ದಿನ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಂಗಬೇಕಾಗಿರುತ್ತೆ. ಒಮ್ಮೆ ನೀವು ಈ ಟಿಕೆಟ್ನ ಬುಕ್ ಮಾಡಿದ ನಂತರ ನೀವು ಅಲ್ಲಿ ಹೋದಾಗ ನಿಮಗೆ ಆಫ್ಲೈನಲ್ಲಿ ರೂಮ್ಸ್ ಕೂಡ ಕೊಡ್ತಾರೆ. 200 ರೂಪೀಸ್ ಪರ್ ರೂಮ್ ಇರುತ್ತೆ. 4 ಜನಕ್ಕೆ ಅವಕಾಶ ಇರುತ್ತೆ. ನಿಮಗೆ ಇನ್ನು ಡೀಲಕ್ಸ್ ರೂಮ್ ಬೇಕು ಅಂದರೆ ನಿಮಗೆ 500 ರೂಪಾಯಿಗಳಾಗಿರುತ್ತೆ. ಅದು ಕೂಡ ನೀವು 4 ಜನ ಇರ್ಬೋದಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಕನ್ಫರ್ಮ್ ಆಗಿ ಪ್ರೈವೇಟ್ ರೂಮ್ನ ಬುಕ್ ಮಾಡ್ಕೋಬೇಕು ಅಂದರೆ ಅದು ಕೂಡ ನಾವು ನಿಮ್ಮ ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀವಿ. ಒಂದು ಪ್ರೈವೇಟ್ ಲಾಡ್ಜ್ ಕೂಡ ಇದೆ, ದೇವಸ್ಥಾನಕ್ಕೆ ಅತಿ ಸಮೀಪವಾಗಿ ಇರುತ್ತೆ. ಹಾಗೆ ಫೋನ್ ನಂಬರ್ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ನೀವು ಆ ಫೋನ್ ನಂಬರ್ಗೆ ಕಾಲ್ ಮಾಡುವ ಮುಖಾಂತರ ನೀವು ಅಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಬೋದು. ಈಗ ಮೊದಲಿಗೆ ಸರ್ಪ ಸಂಸ್ಕಾರ ಸೇವೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಈ ಸರ್ಪ ಸಂಸ್ಕಾರ ಸೇವೆ ನಿಮಗೆ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಹಿಂದಿನ ದಿನ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾಗಿರುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಕುಮಾರಧಾರದಲ್ಲಿ ನೀವು ಸ್ನಾನ ಮಾಡಿ ಆ ನಂತರ ನೀವು ಆದಿ ಸುಬ್ರಹ್ಮಣ್ಯದ ಹತ್ತಿರ ಇರುತ್ತೆ ಈ ಸರ್ಪ ಸಂಸ್ಕಾರ ನಿಮಗೆ ಅಲ್ಲಿ ಮಾಡೋದು. ಅಲ್ಲಿ ಒಂದು ಸರ್ಪ ಸಂಸ್ಕಾರಕ್ಕೆ ಮಾಡೋದಕ್ಕೆ ಒಂದು ಜಾಗ ಇರುತ್ತೆ. ನೀವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಒಂದು ಪಾರ್ಕ್ ಸಿಗುತ್ತೆ. ಆ ಪಾರ್ಕ್ ಒಳಗೆ ನಿಮಗೆ
ಅಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ನಿಮಗೆ ಸರ್ಪಸಂಸ್ಕಾರ ಪೂಜೆ ಮಾಡ್ತಾರೆ. ನಿಮಗೆ ಒಂದು ಟಿಕೆಟಿಗೆ ನಿಮಗೆ 4 ಜನಕ್ಕೆ ಬಿಡ್ತಾರೆ. ಹಾಗೆ ನೀವು ಹೆಚ್ಚು ಜನ ಹೋದರೂ ಕುಳಿತುಕೊಳ್ಬೋದು. ನಿಮಗೆ ಕುಳಿತುಕೊಳ್ಳೋದಕ್ಕೆ ಸ್ಪೇಸ್ ಹಾಕಿರ್ತಾರೆ. ನೀವು ಎಷ್ಟು ಜನ ಹೋಗಿರ್ತೀರ ಅಷ್ಟು ಜನನು ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. 4 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ನೀವು ಬೆಳಗ್ಗೆ 5 ಗಂಟೆಗೆ ಈ ಸರ್ಪಸಂಸ್ಕಾರ ಸೇವೆ ನಿಮಗೆ ಪ್ರಾರಂಭವಾಗುತ್ತೆ. ಮೊದಲಿಗೆ ಹೆಣ್ಣು ನಾಗ ಮತ್ತು ಗಂಡು ನಾಗ 2 ನಾಗಗಳನ್ನ ಮಾಡಿಬಿಟ್ಟು ಗಂಡು ನಾಗನಿಗೆ ನೀವು ಸರ್ಪ ಸಂಸ್ಕಾರ ಮಾಡಬೇಕಾಗತ್ತೆ. ಅಲ್ಲಿ ಮೊದಲಿಗೆ ದಹನ ಸಂಸ್ಕಾರ ಅಂತ ಮಾಡ್ತಾರೆ. ಅದಾದ ನಂತರ ಹೆಣ್ಣು ನಾಗ ಮತ್ತೆ ಕೆಲವು ಮೊಟ್ಟೆಗಳನ್ನ ನಿಮಗೆ ಕಾಡಿನಲ್ಲಿ ಬಿಡೋ ರೀತಿ ಮಾಡಿಬಿಟ್ಟು ಹಾಗೆ ಅದನ್ನು ಒಂದು ಮರದ ಕೆಳಗಡೆ ಇಡಬೇಕಾಗತ್ತೆ. ಈ ದಹನ ಸಂಸ್ಕಾರ ಮಾಡಿದ ದಿನ ನೀವು ಯಾವುದೇ ರೀತಿ ಹೊರಗಿನ ಆಹಾರಗಳನ್ನ ತಿನ್ನೋ ಹಾಗಿಲ್ಲ. ನೀವು ದೇವಸ್ಥಾನದಲ್ಲಿ ಕೊಡುವ ಪ್ರಸಾದ ಮಾತ್ರ ನೀವು ಸ್ವೀಕರಿಸಬೇಕಾಗತ್ತೆ. ಬೆಳಗ್ಗೆ ಉಪಹಾರ ಕೊಡ್ತಾರೆ, ಹಾಗೆ ಮಾಧ್ಯಾಹ್ನಿಕ ಹಾಗೆ ಸಾಯಂಕಾಲ ನಿಮಗೆ ಮತ್ತೆ ಊಟ ಕೊಡ್ತಾರೆ. ಇದನ್ನೇ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗೆ ಮುಂದಿನ ದಿನ ಅಂದರೆ ಮರುದಿನ ನಿಮಗೆ ಈ ಹಿಂದಿನ ದಿನ ದಹನ ಸಂಸ್ಕಾರ ಮಾಡಿರ್ತಾರಲ್ಲ ಆ ನಾಗಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಈ ಪಿಂಡ ಪ್ರದಾನ ಆದ ನಂತರ ನಿಮಗೆ ನಾಗಪ್ರತಿಷ್ಠಾ ಕಾರ್ಯಕ್ರಮ ಇರುತ್ತೆ. ಈ ನಾಗಪ್ರತಿಷ್ಠೆ ಮುಗಿಸಿದ ನಂತರ ನೀವು ದೇವರ ದರ್ಶನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಊರಿಗೆ ತೆರಳಬಹುದಾಗಿರುತ್ತೆ. ಒಮ್ಮೆ ನೀವು 4,200 ರೂಪಾಯಿ ಕೊಟ್ಟಿದ್ದರೆ ಅದರಲ್ಲಿ ನಿಮಗೆ ಸರ್ಪ ಸಂಸ್ಕಾರ ಹಾಗೆ ನಾಗಪ್ರತಿಷ್ಠಾ ಈ 2 ಸೇವೆಗಳು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ನೀವು ಸಪ್ರೇಟಾಗಿ ನಾಗಪ್ರತಿಷ್ಠಾ ಟಿಕೆಟ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಮತ್ತೊಂದು ಸೇವೆ ಅಂದರೆ ಆಶ್ಲೇಷ ಬಲಿ. ಈ ಆಶ್ಲೇಷ ಬಲಿ ಸಾಕಷ್ಟು ನಾಗದೋಷಗಳಿರೋರನ್ನ ಈ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈ ಆಶ್ಲೇಷ ಬಲಿ ಟಿಕೆಟ್ ಬಂದುಬಿಟ್ಟು 400 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟ್ನಲ್ಲಿ ನಿಮಗೆ 2 ಅಲೋ ಮಾಡ್ತಾರೆ. ನೀವು ಆಫ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು, ಹಾಗೆ ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು. ನಿಮಗೆ ಆಫ್ಲೈನಲ್ಲಿ ದೇವಸ್ಥಾನದ ಹೊರಗಡೆ ಕೌಂಟರ್ ಇರುತ್ತೆ. ನೀವು ಅಲ್ಲಿ ಹೋಗಿ ಕೂಡ ನೀವು ಈ ಆಶ್ಲೇಷ ಬಲಿಯ ಟಿಕೆಟ್ನ ತೆಗೆದುಕೊಳ್ಬೋದು. ಇದು ನಿಮಗೆ 3 ಸ್ಲಾಟ್ಗಳಲ್ಲಿ ಮಾಡ್ತಾರೆ. ಬೆಳಗ್ಗೆ 7 ಗಂಟೆಗೆ, 8 ಗಂಟೆಗೆ ಹಾಗೆ 9 ಗಂಟೆಗೆ. ನೀವು ಆದಷ್ಟು ಬೆಳಗಿನ ಜಾವ ಸ್ಲಾಟ್ನ ನೀವು ಹೋದರೆ ಬೇಗ ಪೂಜೆ ಕೂಡ ಆಗುತ್ತೆ. ಅದಾದ ನಂತರ ನಿಮಗೆ ದರ್ಶನ ಕೂಡ ಆಗುತ್ತೆ. ಇದು ನಿಮಗೆ ಶೃಂಗೇರಿ ಮಠದಲ್ಲಿ ಮಾಡ್ತಾರೆ. ಈ ಶೃಂಗೇರಿ ಮಠ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ದೇವಸ್ಥಾನದ ಎದುರುಗಡೆನೇ ಬರುತ್ತೆ. ದೇವಸ್ಥಾನದ ಎದುರುಗಡೆ ಬರುತ್ತೆ. ಅಲ್ಲಿ ಶೃಂಗೇರಿ ಮಠ ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಅದರ ಒಳಗೆ ನಿಮಗೆ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ. ಆಶ್ಲೇಷ ಬಲಿ ನಿಮಗೆ ಸುಮಾರು 1 ಅವರ್ ಹಿಡಿಯುತ್ತೆ. ಅದಾದ ನಂತರ ನಿಮಗೆ ಪ್ರಸಾದ ಕೂಡ ಕೊಡ್ತಾರೆ. ಪ್ರಸಾದವನ್ನು ಸ್ವೀಕರಿಸಿದ ನಂತರ ನೀವು ದರ್ಶನ ಮಾಡಿಕೊಂಡು ಹೊರಗೆ ಬರ್ಬೋದು. ಹಾಗೆ ಮುಂದಿನ ಸೇವೆ ಬಂದ್ಬಿಟ್ಟು ನಾಗಪ್ರತಿಷ್ಠಾ. ಇದು ನಾಗಪ್ರತಿಷ್ಠೆ ಎಲ್ಲಾಗುತ್ತೆ ಅಂದರೆ ಇದು ನಾಗಪ್ರತಿಷ್ಠಾ ಮಂಟಪ ಅಂತ ಇರುತ್ತೆ. ಅಲ್ಲಿ ನಿಮಗೆ ನಾಗಪ್ರತಿಷ್ಠೆ ಆಗುತ್ತೆ. ಇದು 12 ಗಂಟೆ ಮಧ್ಯಾಹ್ನ ಕರೆಕ್ಟಾಗಿ ಆಗುತ್ತೆ. ಇದು ಕೂಡ ನಿಮಗೆ 1 ಅವರ್ ಹಿಡಿಯುತ್ತೆ. ಈ 2 ಸೇವೆಗಳಿಗೆ ಮುಂಚೆ ನಿಮಗೆ ನಾಗಪ್ರತಿಷ್ಠೆ ಆಗಿರ್ಬೋದು ಅಥವಾ ಆಶ್ಲೇಷ ಬಲಿ ಆಗಿರ್ಬೋದು, ಆ 2 ಸೇವೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಅಲ್ಲಿ ಸಂಕಲ್ಪ ಮಂದಿರ ಅಂತ ಇರುತ್ತೆ. ಆ ಸಂಕಲ್ಪ ಮಂದಿರಕ್ಕೆ ಹೋಗಿ ನಿಮ್ಮ ಟಿಕೆಟ್ನ ಕೊಟ್ಬಿಟ್ಟು ಯಾಕೆ ಈ ಸೇವೆ ಮಾಡಿಸ್ತಿದ್ದೀರಾ ಅಂತ ಅವ್ರ ಹತ್ರ ಸಂಕಲ್ಪ ಮಾಡಿಸ್ಬೇಕಾಗಿರುತ್ತೆ. ಅಲ್ಲಿ ಅರ್ಚಕರು ಇರ್ತಾರೆ. ನಿಮ್ಮ ಗೋತ್ರವನ್ನು ಹೇಳಿಬಿಟ್ಟು ಸಂಕಲ್ಪ ಮಾಡಿಸಿ ಆ ನಂತರ ನಾಗಪ್ರತಿಷ್ಠೆ ಅಥವಾ ಆಶ್ಲೇಷ ಬಲಿ ನೀವು ಪೂಜೆ ಮಾಡಿಸ್ಬೇಕಾಗಿರುತ್ತೆ. ಹಾಗೆ ಈ ಸುಬ್ರಹ್ಮಣ್ಯ ಕ್ಷೇತ್ರ ಹೇಗೆ ಸ್ಪಿರಿಚುಯಾಲಿಟಿಗೆ ಹೇಳಿ ಮಾಡಿಸಿದ್ದು ಅದೇ ರೀತಿ ಪ್ರಕೃತಿಯ ಸೌಂದರ್ಯ ಕೂಡ ತುಂಬ ಅದ್ಭುತವಾಗಿರುತ್ತೆ. ನಿಮಗೆ ದೇವಸ್ಥಾನದ ಹಿಂದೆ ನಿಮಗೆ 3 ಪರ್ವತ ಶ್ರೇಣಿ ಕಾಣುತ್ತೆ. ದೇವಸ್ಥಾನದ ಹಿಂದೆ ಒಂದು ಚಿಕ್ಕ ಬೆಟ್ಟ ಇದೆ, ಅದನ್ನು ಶೇಷ ಪರ್ವತ ಅಂತ ಕರೀತಾರೆ. ಅದರ ಹಿಂದೆ ಇರೋದು ಕುಮಾರ ಪರ್ವತದ ಹಿಂದೆ ಇರೋದು ಸಿದ್ಧ ಪರ್ವತ. ಈ 3 ಪರ್ವತ ಶ್ರೇಣಿಯ ಮುಂದೆ ನಿಮಗೆ ಈ ಸುಬ್ರಹ್ಮಣ್ಯ ದೇವಸ್ಥಾನ ಕಾಣೋದು ತುಂಬ ಅದ್ಭುತವಾಗಿರುತ್ತೆ ಈ ದೇವಸ್ಥಾನ ನೋಡೋದಕ್ಕೆ. ಹಾಗೆ ನೀವು ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಮಧ್ಯಾಹ್ನದೊತ್ತು ನಿಮಗೆ ಊಟ ಇರುತ್ತೆ. ಮಧ್ಯಾಹ್ನವೂ ಊಟ ಇರುತ್ತೆ, ಹಾಗೆ ರಾತ್ರಿ ಊಟ ಕೂಡ ಇರುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ತುಂಬ ಶುಚಿಯಾಗಿ ಊಟ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು. ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಹಾಗೆ ನಿಮಗೆ ಸಮಯ ಇತ್ತು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ಅದರಲ್ಲಿ ಮೊದಲಿಗೆ ಹೊಸಳಿಗಮ್ಮ ದೇವಸ್ಥಾನ ಇದೆ, ವನದುರ್ಗಾದೇವಿ ದೇವಸ್ಥಾನ ಇದೆ, ಹಾಗೆ ಕಾಶಿಕಟ್ಟೆ ವಿನಾಯಕ ಮಂದಿರ ಇದೆ. ಸಾಕಷ್ಟು ದೇವಸ್ಥಾನಗಳಿದೆ. ನಿಮಗೆ ಸಮಯ ಇತ್ತು ಅಂದರೆ ಈ ದೇವಸ್ಥಾನಗಳು ಕೂಡ ನೀವು ಹೋಗಿ ದರ್ಶನ ಮಾಡಿಕೊಳ್ಬೋದು. ಈಗ ರೂಮ್ ಒಳಗೆ ಹೋಗೋಣ. ರೂಮ್ ಹೇಗಿದೆ ಅಂತ ಒಳಗಡೆ ನೋಡೋಣಂತೆ. ಬನ್ನಿ. ರೂಮಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಬಂದು ಇದು ರೂಮಲ್ಲಿ ಎಂಟ್ರೆನ್ಸ್ನಲ್ಲಿ ಲಗೇಜ್ಗೆ ಸ್ಪೇಸ್ ಇದೆ. ಹಾಗೆ ಇಲ್ಲೂ ಏನಾದರೂ ಲೈಕ್ ದೊಡ್ಡ ಲಗೇಜಸ್ ಇದ್ರೆ ಇಟ್ಕೋಬಹುದು. ಹಾಗೆ ಬಂದ ತಕ್ಷಣ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ಕ್ಲೀನ್ ಆಗಿದೆ. ಇನ್ನ ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಇದೆ. ಇಬ್ಬರು ಆರಾಮಾಗಿ ಮಲ್ಕೊಳ್ಬಹುದು. ತುಂಬಾನೇ ಸ್ಪೇಷಿಯಸ್ ಆಗಿದೆ ರೂಮು. ನಿಮಗೆ ಈ ರೂಮ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ ನಾನ್ AC ಆದರೆ 1100 ರೂಪೀಸ್ ಬರುತ್ತೆ. AC ಆದರೆ ಇನ್ನೂ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ.
ಇದ್ರದ್ದು ಹೋಟೆಲ್ದು ಫೋನ್ ನಂಬರ್ ಹಾಗೆ ಅಡ್ರೆಸ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಸ್ಪೇಷಿಯಸ್ ಆಗಿದೆ, ರೂಮ್ ಫರ್ನಿಚರ್ ಕೂಡ ಇದೆ, ಸಿಟ್ಟಿಂಗ್ ಇದು ತುಂಬಾನೇ ವರ್ತಿ ಅಂತ ಹೇಳ್ಬೋದು, ಚೆನ್ನಾಗಿದೆ ರೂಮ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ಇವತ್ತಿನ ಮಾಹಿತಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋಂದಿಗೆ ಮತ್ತೊಂದು ಹೊಸ ಕ್ಷೇತ್ರದ ಪರಿಚಯ ಮಾಡಿಸ್ತೀವಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.